ಬೇಟಿ ಪಡಾವ್. ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ, ಎಲ್ಲೂ ಹೆಣ್ಮಕ್ಳು ಸುರಕ್ಷಿತವಾಗಿಲ್ಲ. ಇದು ನಿರ್ಭಯ ತರನೇ ದೊಡ್ಡದು ಆಗೋವರೆಗೂ ಆ ಪೊಲೀಸರು, ಆ UP ಪೊಲೀಸ್ ಆ ರೇಪಿಸ್ಟ್ ಗಳಿಗಿಂತ ವರ್ಸ್ಟ್ ಆಗಿದ್ದಾರೆ. ಎನ್ಕೌಂಟರ್ ಯಾವುದಕ್ಕೂ ಆನ್ಸರ್ ಅಲ್ಲ. ಕ್ರೂರವಾಗಿ ರೇಪ್ ಮಾಡಿ ಕೊಂದಿದ್ದಾರೆ. ಅದಾಗಿ 15 ದಿನ ಆಗಿದೆ. ಆ ಹುಡುಗಿನ ಬೇರೆ ಬೇರೆ ಹಾಸ್ಪಿಟ್ಲೆಲ್ಲ ಸೇರಿಸಿ ಆಮೇಲೆ ಡೆಲ್ಲಿಗೆ ಕರ್ಕೊಂಡು ಹೋಗಿ ಉಳಿದಿಲ್ಲ. ಅವ್ರು ತೀರ್ಕೊಂಡಿದ್ದಾರೆ ನಿನ್ನೆ. ಅವರ ಶರೀರನ ವಾಪಸ್ ಅವರ ಹಳ್ಳಿಗೆ ತಗೊಂಡು ಹೋಗ್ತಾರೆ ಅವ್ರ ಪೊಲೀಸರು. ಅದು ಒಂದು ದಲಿತ ಹೆಣ್ಣು ಮಗು. ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಯಾಕೆ ಅವ್ರನ್ನ ದಲಿತರು ಅಂತೀರಾ ಅಂತ ಕೇಳ್ತಾರೆ. ಒಂದು ಹೇಳ್ತೀನಿ ಕೇಳಿ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಕಂಪೇರ್ ಮಾಡಿದಾಗ ಎನಿ ಟೈಮ್ ಹೆಣ್ಮಕ್ಳು ಸೇಫ್ ಆಗಿಲ್ಲ, ಹೌದು. ಆದ್ರೆ ಹೆಣ್ಮಕ್ಳಲ್ಲೇ ಎಷ್ಟು ಕ್ಯಾಟಗರಿಗಳಿರುತ್ತೆ ಗೊತ್ತಾ? ಅಪ್ಪರ್ ಕ್ಲಾಸ್, ಎಕನಾಮಿಕಲಿ ವೆಲ್, ಆರ್ಥಿಕವಾಗಿ ಒಂಚೂರು ಇದ್ದಿರೋ ಹೆಣ್ಮಕ್ಳು ಇರ್ಬೋದು, ಅಥವಾ ಮೇಲ್ಜಾತಿಯ ಹೆಣ್ಮಕ್ಳು ಇರ್ಬೋದು, ದಲಿತರು. ಕಂಪೇರ್ ಮಾಡಿದಾಗ ದಲಿತ ಹೆಣ್ಮಕ್ಳ ಮೇಲೆ ಜಾಸ್ತಿ ದೌರ್ಜನ್ಯ ನಡೆಯುತ್ತೆ. ಇದು ಫ್ಯಾಕ್ಟ್ಸ್ ಪ್ರಕಾರ. ಸೊ ಅದೊಂದು ದಲಿತ ಹೆಣ್ಮಗು ಆಗಿದ್ದಕ್ಕೆ ಅವರು ಈ ಒಂದು ದೌರ್ಜನ್ಯಕ್ಕೆ ಒಳಗಾಗಿರುವುದು. ದಲಿತರು ಅಂತ ಕರೀರಿ, ಅವಾಗ ಅವ್ರ ಮೇಲಾಗ್ತಿರೋ ದೌರ್ಜನ್ಯ ಆಚೆ ಬರಲಿ. ಅದಷ್ಟೇ ನಡೆದಿಲ್ಲ. ಅದಾದ್ಮೇಲೆ ಅವ್ರು ಹೋಗ್ತಾರೆ, ಆ ಪೊಲೀಸರು ಅವರ ಶರೀರನ ತಗೊಂಡು ಅವರ ಹಳ್ಳಿಗೆ. ಆ ಪೊಲೀಸರು ಆಡ್ತಿರೋ ಮಾತುಗಳು ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ. ಮೊದಲು ಹೋಗಿ ಹೇಳ್ತಾರೆ, ನೋಡಿ ನಿಮ್ ಸೈಡ್ ಇಂದಾನು ತಪ್ಪಾಗಿದೆ ಅಂತ. ಏನ್ ತಪ್ಪಾಗಿದೆ? ಅವ್ರ ತಂದೆ ತಾಯಿ ಸೈಡ್ ಇಂದ. ಈ ವಿಕ್ಟಿಮ್ ಬ್ಲೇಮಿಂಗ್ ಅನ್ನೋದು ಯಾವಾಗ ನಿಂತ್ಕೊಳ್ಳುತ್ತೆ? ಆ ಹುಡುಗಿದೇ ತಪ್ಪಾಗಿದೆ ರೇಪ್ ಆದ್ರೆ. ಅವ್ರ ತಂದೆ ತಾಯಿ ತಪ್ಪು, ಹೆಣ್ಮಗು ಜನ್ಮ ಕೊಟ್ಟಿದ್ದ ಅಥವಾ ದಲಿತರಾಗ್ಬಿಟ್ಟಿರೋದ? ಪೊಲೀಸರು ಈ ಮಾತು ಹೇಳ್ತಾರೆ ಅವ್ರಿಗೆ, ನಿಮ್ ಸೈಡ್ ಇಂದಾನು ತಪ್ಪಾಗಿದೆ, ಅವ್ರ ಸೈಡ್ ಇಂದಾನು ತಪ್ಪಾಗಿದೆ ಅಂತ. ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಇನ್ನೊಬ್ರು ಪೊಲೀಸ್ ಅವ್ರಿಗೆ ಅಂತ ಹೇಳ್ತಾರೆ, ಯಾಕೆ ಇದನ್ನ ದೊಡ್ಡದು ಮಾಡ್ತೀರಾ? ಅವರೆಲ್ಲ ಬಂದು ನಿಮ್ ತಲೆ ಕೆಡಿಸ್ತಾರೆ, ನಿಮ್ಗೆ ಅವಮಾನ ಅಂತ. ಅವಮಾನ ಯಾಕಾಗುತ್ತೆ? ನ್ಯಾಯ ಕೇಳಿದ್ರೆ ಆ ಹುಡುಗಿ ಏನ್ ತಪ್ಪು ಮಾಡಿತ್ತು? ಇದು UP ಪೊಲೀಸ್. ಇದು ಬರೀ ಆ ರೇಪಿಸ್ಟ್ಗಳ ವಿರುದ್ಧ ಅಲ್ಲ ನಾವು ಹೋರಾಡಬೇಕಾಗಿರೋದು. ಆ UP ಪೊಲೀಸ್ ಅಂತ ಪೊಲೀಸ್ ಈ ಇಡೀ ದೇಶದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇನ್ಸೆನ್ಸಿಟಿವ್. ಅದಾದ್ಮೇಲೆ ಆ ಶರೀರನ ಅವ್ರ ತಂದೆ ತಾಯಿ ಬೇಡ್ಕೋತಾ ಇದ್ದಾರೆ. ಅವ್ರ ತಾಯಿ ಬೇಡ್ಕೋತಾ ಇದ್ದಾರೆ, ನನ್ನ ಮಗಳು ಮುಖ ತೋರಿಸಿ ಅಂತ. ಅವ್ರನ್ನ ಕೂಡ್ ಹಾಕಿ ಹೋಗಿ ಆ ಶರೀರನ ದಾನ ಮಾಡ್ತಾ ಇದ್ದಾರೆ. ಒಂದು ಟೆರರಿಸ್ಟ್ ಡಿಗ್ನಿಫೈಡ್ ಆಗಿ ನಮ್ಮ ದೇಶದಲ್ಲಿ ಕ್ರಿಮೇಟ್ ಮಾಡ್ತೀವಿ. ಈ ಹುಡುಗಿ ಏನ್ ತಪ್ಪು ಮಾಡಿತ್ತು ಅಂತ ಆ ಒಂದು ಡಿಗ್ನಿಟಿ ಕೂಡ ಕೊಟ್ಟಿಲ್ವಾ? ಲಾಸ್ಟ್ ರೈಟ್ಸ್ ಅವರ ತಂದೆ ತಾಯಿ, ಅದಕ್ಕಾದ್ರೂ ಒಂಚೂರು ಹಕ್ಕಿಲ್ಲ ಅವ್ರ ತಂದೆ ತಾಯಿಗೆ. ಯಾಕೆ? ಅವರು ದಲಿತರು, ಅವರು ಬಡವರು. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ತಂದೆ ನಿಂತಿದ್ದಾರೆ, ಎಷ್ಟು ಇನ್ನಸೆಂಟ್ ಅವರು ಅಂತ. ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ, ವಿ ಆರ್ ಆಲ್ ಪ್ರಿವಿಲೇಜ್ ಪೀಪಲ್. ನಮ್ಮಂತವ್ರು ಹೋರಾಡಲಿಲ್ಲ ಅಂದ್ರೆ ಅಂಥವ್ರಿಗೋಸ್ಕರ ವಾಯ್ಸ್ಲೆಸ್, ಅನ್ಪ್ರಿವಿಲೇಜ್ಡ್, ಅವರಿಗೆ ಧ್ವನಿ ಇಲ್ಲ, ಅವ್ರಿಗೆ ಇಷ್ಟು ಹೋರಾಡೋ ಶಕ್ತಿ ಇಲ್ಲ. ನಿರ್ಭಯ ಏನಾಯ್ತು? ಅದು ನಡಿಬೇಕಿತ್ತು ಒಂದು ಸರ್ಕಾರದ ವಿರುದ್ಧ. ನಮ್ಮ ಸರ್ಕಾರ ಇದ್ರೂ ಅದು ರೇಪ್ ಲಾಸ್ಗೆ ಅಮೆಂಡ್ಮೆಂಟ್ ತಂತು. ಯಾಕೆ? ನಾವೆಲ್ಲ ಇಡೀ ದೇಶ ಹೋರಾಡಿದ್ದೆ. ಇವತ್ತು ಎಷ್ಟು ಮಾಧ್ಯಮಗಳು ಇದನ್ನ ತೋರಿಸ್ತಾ ಇದ್ದಾರೆ. ಅವತ್ತು ನಿರ್ಭಯ ಕೇಸ್ ಅಷ್ಟು ದೊಡ್ಡದಾಗಿದ್ದು ಮಾಧ್ಯಮದ ಸಪೋರ್ಟ್ ಕೂಡ ಇದ್ದಿದ್ರಿಂದ ಇವತ್ತು ಕಂಗನಾ ರನೌತ್ ಇಂಥವ್ರು ಸಿಗ್ತಿರುವಂತಹ ಒಂದು ಮಾಧ್ಯಮದಲ್ಲಿ ಸ್ಪೇಸ್ ಈ ಹುಡುಗಿಗೆ ಸಿಗ್ತಾ ಇಲ್ಲ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಬರೋಣ, ಒಂದು ಟ್ವೀಟ್ 1 ನಿಮಿಷ ಮಾತಾಡಿದಾರ, ಬಂದು ಫಿಟ್ ಇಂಡಿಯಾ ಅಂತ ಮಾತಾಡ್ತಾರೆ, ನವಿಲ್ಗಳ ಜೊತೆ ಆಟ ಆಡ್ತಾರೆ, ಆ ಫೋಟೋ ಆಪ್ಗಳು, ಅದಕ್ಕೆಲ್ಲ ಟೈಮ್ ಇದೆ. 1 ನಿಮಿಷ ಈ ಹೆಣ್ಮಗು ಬಗ್ಗೆ ಮಾತಾಡಿದಾರ. ಉನ್ನಾವ್ ಕೇಸ್ ಆಯ್ತು, ಅದ್ರ ಬಗ್ಗೆ 1 ನಿಮಿಷ ಮಾತಾಡಿದಾರ. ಅವರೇ MLA ರೇಪ್ ಮಾಡಿದ್ದಾರೆ, 1 ನಿಮಿಷ ಮಾತಾಡಿದಾರ ಅದ್ರ ಬಗ್ಗೆ. ಇಂಥವ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ದೊಡ್ಡ ಸ್ಕೀಮ್ ತಂದ್ರು.
ಅದರಲ್ಲಿ 50% ಜಾಸ್ತಿ ಖರ್ಚಾಗಿರೋದು ಅವ್ರ ಅಡ್ವರ್ಟೈಸ್ಮೆಂಟ್ಗೆ. ಗೊತ್ತಾ ನಿಮ್ಗೆ? ಅವ್ರ ಫೋಟೋ ಹಾಕೊಂಡು ಪಕ್ಕದಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹಾಕೊಳ್ಳೋದಕ್ಕೆ 50% ದುಡ್ಡು ಖರ್ಚು ಮಾಡಿದ್ದಾರೆ ಆ ಸ್ಕೀಮ್ದು. ಇಂತಹ ಸಮಯದಲ್ಲಿ ಬೇಟಿ ಬಚಾವ್ ಅಂದಿರ ಇನ್ ಯಾವಾಗ ಮಾತಾಡ್ತಾರ ಅವರು? ಯಾಕೆ? ಅದು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಇರುವಂತಹ ಸಿಎಂ ಆಗಿರುವಂತಹ ಡಿಸ್ಟ್ರಿಕ್ಟ್ ಅಂತ. ಇಂಥವ್ರನ್ನ ಪ್ರೈಮ್ ಮಿನಿಸ್ಟರ್. ಎಲ್ಲದಕ್ಕೂ ಸಮಯ ಇದೆ. ಮನ್ ಕಿ ಬಾತ್ ಮಾಡೋದಕ್ಕೆ ಸಮಯ ಇದೆ, ನುಗ್ಗೆಕಾಯಲ್ಲಿ ಪರೋಟ ಮಾಡಕ್ ಸಮಯ ಇದೆ. ನಮ್ಮ ದೇಶದ ಹೆಣ್ಮಕ್ಳ ಬಗ್ಗೆ ಮಾತಾಡೋದಕ್ಕೆ, ಅವ್ರ ಸುರಕ್ಷತೆ ಬಗ್ಗೆ ಮಾತಾಡೋದಕ್ಕೆ ಸಮಯ ಇಲ್ವಾ? ಬೇರೆ ಬೇರೆ ಮಿನಿಸ್ಟರ್ಗಳ ಬಗ್ಗೆ ಮಾತಾಡೋಣ. ಸ್ಮೃತಿ ಇರಾನಿ ಅವರು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ಮಹಿಳಾ ಮತ್ತು ಮಕ್ಕಳ ಸಚಿವೆ ಅವರು, ಅಭಿವೃದ್ಧಿ ಮಿನಿಸ್ಟ್ರಿ ಏನಿದೆ ಅದರ ಸಚಿವೆ. ಒಂದು ಟ್ವೀಟ್ ಅದ್ರ ಬಗ್ಗೆ ಬಂದು ಮಾತಾಡಿದಾರ? ಇದು ಬರೀ ಈ ಕೇಸ್ ಏನಿದೆ, ಎಷ್ಟು ಇನ್ಸೆನ್ಸಿಟಿವ್ ಆ ಪೊಲೀಸರು ಇರ್ಬೋದು, ಏನ್ ಮುಚ್ಚಾಕಿರ್ಬೋದು ಅವರು. ಆ ಶರೀರನ ಅವ್ರ ತಂದೆ ತಾಯಿ ಕೊಡದೆ ಅವರೇ ಹೋಗಿ ಇದನ್ನ ದಹನ ಮಾಡುವಂಥದ್ದು ಏನಿತ್ತು, ಅವ್ರನ್ನ ಕುಳ್ ಹಾಕಿ ಫ್ಯಾಮಿಲಿನ. ಇದಕ್ಕಿಂತ ಅಮಾನವೀಯವಾಗಿ ಏನಾದ್ರೂ ನಡೆಯೋದಕ್ಕೆ ಸಾಧ್ಯನಾ ಈ ದೇಶದಲ್ಲಿ? ಈ ತರ ಎಲ್ಲಾದ್ರೂ ಕೇಳಿದೀರಾ ಮುಂಚೆ? ನಾವೆಲ್ಲರೂ ಆ ಹೆಣ್ಮಗು ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಥವಾ ಅವ್ರ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಹಲವಾರು ಜನ ಇದ್ದೀರಿ, ನಿಮ್ಗೂ ಸಣ್ಣ ಸಣ್ಣ ಹೆಣ್ಮಕ್ಳು ಇರ್ಬೋದು. ನಾನೊಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ವರ್ಸ್ಟ್ ಥಿಂಗ್ ಎವರ್. ಈಗ ಈ ನಮ್ಮ ರಾಜ್ಯದ ಪೊಲಿಟಿಷಿಯನ್ಗಳ ಬಗ್ಗೆ ಮಾತಾಡೋಣ. ಆ ಬಿಜೆಪಿ MP ಬ್ಯಾಂಗ್ಳೂರ್ ಸೌತ್ ಇಂದ ನಮ್ಮ ಬೆಂಗಳೂರಲ್ಲಿ ಎಪಿಸೆಂಟರ್ ಆಫ್ ಟೆರರ್ ಅನ್ನೋ ಧೈರ್ಯ ಮಾಡಿದ್ಮೇಲೆ ಇವಾಗ ಉತ್ತರ ಪ್ರದೇಶನ ಎಪಿಸೆಂಟರ್ ಆಫ್ ರೇಪ್ ಅನ್ನೋ ಧೈರ್ಯ ಮಾಡೋಕ್ ಚಾನ್ಸ್ ಇದೆಯಾ? ಅಷ್ಟು ಧೈರ್ಯ ಇದೆಯಾ? ಯಾವ ಬೇಸಿಸ್ ಮೇಲೆ ನಮ್ಮ ಬೆಂಗಳೂರಿನ ಟೆರರ್ ಎಪಿಸೆಂಟರ್ ಅಂತ ಕರೆದ್ರು? ಇದರಿಂದ ಮುಂದೆ ಇಂಪ್ಯಾಕ್ಟ್ ಏನಾಗುತ್ತೆ ಈ ಬೆಂಗಳೂರು ಯುವ ಜನಾಂಗದ ಮೇಲೆ? ಜನ ನಮ್ಮನ್ನ ಯಾವ ರೀತಿ ನೋಡ್ತಾರೆ? ನಾವು ಬೆಂಗಳೂರು ಯೂತ್ ಅಂದ್ರೆ ನಿಮ್ಮ MP-ನೇ ನಿಮ್ಮನ್ನ ಟೆರರಿಸ್ಟ್ ಅಂತ ಕರೆದ್ರು ಅನ್ನೋ ರೀತಿಲಿ ನೋಡಲ್ಲ. ಬೇರೆ ಕಂಪನಿಗಳಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾವ? ಇಲ್ಲ. ಇವಾಗ ಬೆಂಗಳೂರು MP ಆಗಿ ನಾನು ಇದನ್ನ ಹೇಳಿದೆ, ಬೆಂಗಳೂರು ಎಪಿಸೆಂಟರ್ ಆಫ್ ಟೆರರ್. ಬಿಜೆಪಿ ಯುವ ಮೋರ್ಚಾ ಪ್ರೆಸಿಡೆಂಟ್ ಆಗಿ ಪಕ್ಕದಲ್ಲಿರೋ ಬಿಹಾರಲ್ಲಿ ಎಲೆಕ್ಷನ್ ರ್ಯಾಲಿಗೆ ಹೋಗಿರೋ ಮನುಷ್ಯ ಪಕ್ಕದಲ್ಲಿರೋ ರಾಜ್ಯದಲ್ಲಿ ನಡೆದಿರೋ ರೇಪ್ ಬಗ್ಗೆ ಮಾತಾಡಬಾರ್ದು? ಒಂದು ಯುವ ಮಹಿಳೆ ಮೇಲೆ ನಡೆದಿರೋ ರೇಪ್ ಬಗ್ಗೆ ಆ ಧೈರ್ಯ ಇದೆಯಾ? ಇಲ್ಲ. ಯಾಕೆಂದ್ರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ವೋಟ್ ಹಾಕಿರೋದು ಮೋದಿ ಅವರಿಗೆ. ಮೋದಿ ಅವ್ರ ಮುಖ ನೋಡ್ಕೊಂಡು, ಅವ್ರಗಳ ಮುಖ ನೋಡ್ಕೊಂಡಲ್ಲ. ಅಲ್ಲಿ ಮೋದಿ ಅವರು ನಮ್ಮ ಕಡೆ ನಿಂತಿಲ್ಲ ಹೆಣ್ಮಕ್ಳಿಗೋಸ್ಕರ. ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ, ಎಲ್ಲೂ ಹೆಣ್ಮಕ್ಳು ಸುರಕ್ಷಿತವಾಗಿಲ್ಲ. ಅವರದೇ MLA-ಗಳು ರೇಪ್ ಮಾಡ್ತಾರೆ. ಅವ್ರನ್ನ ಕಿತ್ತಾಕೋದಕ್ಕೆ ಸುಪ್ರೀಂ ಕೋರ್ಟ್ ಫೋರ್ಸ್ ಮಾಡ್ಬೇಕು ಅವ್ರನ್ನ. ಅಲ್ಲಿವರೆಗೂ ಕಿತ್ತಾಕೋದಿಲ್ಲ ಬಿಜೆಪಿ ಅವರ ಪಾರ್ಟಿಯಿಂದ. ಇಂತಹ ಒಂದು ಅಮಾನವೀಯ, ಆತ್ಮಸಾಕ್ಷಿ ಇಲ್ದಿರುವಂತಹ ಪಾರ್ಟಿ ಆಗಿದೆ ಬಿಜೆಪಿ. ಒಂದು ಸಮಯದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ ಹೀಗಿತ್ತೋ ಇಲ್ವೋ ಬಿಜೆಪಿ ಗೊತ್ತಿಲ್ಲ, ಬಟ್ ಇವಾಗಿರೋ ಬಿಜೆಪಿಯಲ್ಲಿ ಖಂಡಿತ ಯಾವ ಹೆಣ್ಮಕ್ಳು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪ್ರತಿಭಟನೆ ಏನಿದೆ, ಐ ಥಿಂಕ್ ಇದು ನಿರ್ಭಯ ತರಾನೇ ದೊಡ್ಡದು ಆಗೋವರೆಗೂ ಆ ಪೊಲೀಸರು, ಆ UP ಪೊಲೀಸ್ ಆ ರೇಪಿಸ್ಟ್ ಗಳಿಗಿಂತ ವರ್ಸ್ಟ್ ಆಗಿದ್ದಾರೆ. ಅವರು ಮಾಡಿರುವಂತಹ ಈ ಅಮಾನವೀಯ ಕೆಲಸ, ಆ ರೇಪಿಸ್ಟ್ ಗಳನ್ನ ಇನ್ನೊಂದ್ ಕಡೆ ನೋಡಿ. ನಿರ್ಭಯಲ್ಲಿ ಆ ತರ ಆಯ್ತು, ನ್ಯಾಯ ಸಿಕ್ತು ಅವರಿಗೆ. ಹೈದರಾಬಾದ್ ಅಲ್ಲಿ ಏನಾಯ್ತು, ಎನ್ಕೌಂಟರ್ ಮಾಡಿದ್ರು ಅಂತ ಆ ಪೊಲೀಸ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾರು? ಅದೇ ಬಿಜೆಪಿ ಸಪೋರ್ಟರ್ಸ್. ಎನ್ಕೌಂಟರ್ ಯಾವುದಕ್ಕೂ ಆನ್ಸರ್ ಅಲ್ಲ. ಪೊಲೀಸ್ ಅವ್ರ ಕೆಲಸ ನ್ಯಾಯ ದೊರಕಿಸ್ಕೊಡೋದು, ದ್ವೇಷ ತೀರಿಸ್ಕೊಳ್ಳೋದಲ್ಲ. ಇಲ್ಲಿ ನ್ಯಾಯನೂ ಕೊಡದೆ ಈ ಕೇಸಲ್ಲಿ ಆ ಹೆಣ್ಮಗು ಫ್ಯಾಮಿಲಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸರು. ಇದ್ರ ವಿರುದ್ಧ ಹೋರಾಡಿಲ್ಲ ಅಂದ್ರೆ ನಾವು ಈ ದೇಶದಿಂದ ಪಡ್ಕೊಂಡಿರುವಂತಹ ಏನು ಪ್ರಿವಿಲೇಜಸ್ ಇದೆ, ಆ ಋಣ ತೀರಿಸ್ಬೇಕಂದ್ರೆ ಆ ಹೆಣ್ಮಗು ಎಲ್ಲೋ UP ಕೂತಿದೆ ಅಂತ ಅಲ್ಲ, ಪ್ರತಿಯೊಬ್ರು ಹೋರಾಡ್ಬೇಕು. ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ಬಿಜೆಪಿ ಸರ್ಕಾರ ಇದೆ, ಇಲ್ಲೂ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾರೆ.
ಎಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.